ನಿರ್ಮಾಣವಾಗಿ ವರ್ಷಗಳಾದರೂ ಓಪನ್ ಆಗ್ತಿಲ್ಲ ಶೌಚಾಲಯಗಳು. ಜನರ ತೆರಿಗೆ ಹಣವನ್ನ ಬೇಕಾಬಿಟ್ಟಿ ವ್ಯರ್ಥ ಮಾಡ್ತಿದ್ಯಾ ಪಾಲಿಕೆ? ತುಮಕೂರು ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರಿ ಅಂತಲೇ ಖ್ಯಾತಿ ಪಡೆದಿರುವ ನಗರ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ವಚ್ಛ ನಗರವಾಗಬೇಕಾಗಿದ್ದ ತುಮಕೂರು ಅಸ್ವಚ್ಛತೆಯತ್ತ ಸಾಗ್ತಾ ಇದೆ. ಹೌದು, ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ಶೌಚಾಲಯಗಳು ವರ್ಷಗಳಾದರೂ ಜನರ ಬಳಕೆಗೆ ಬಾರದೆ ಬೇಕಾಜಾಡ್ತಿದೆ. ಹೌದು, ತುಮಕೂರು ನಗರದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಂಡು ವರ್ಷಗಳೇ ಕಳೆದಿದ್ರೂ ಉದ್ಘಾಟನೆಯಾಗದೆ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗದೇ ಇರೋದ್ರಿಂದ ಜನರು ತೀವ್ರ ಸಂಕಷ್ಟ ಅನುಭವಿಸುವಂತಾಗಿದೆ. ವಿಶೇಷವಾಗಿ ಮಹಿಳೆಯರು, ವೃದ್ಧರು ಹಾಗೂ ಹೊರ ಊರಿನಿಂದ ಬರುವ ಸಾರ್ವಜನಿಕರು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಇನ್ನು ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿರುವ ಶೌಚಾಲಯಗಳು ಸಾರ್ವಜನಿಕರ ಬಳಕೆಗೆ ಮಾತ್ರ ಸಿಗ್ತಾ ಇಲ್ಲ. ಶೌಚಾಲಯವನ್ನ ನಿರ್ಮಿಸಿ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಬಿಟ್ಟುಕೊಡದೆ ಇರೋದನ್ನ ನೋಡಿದ್ರೆ ಸುಖಾಸುಮ್ಮನೆ ಪಾಲಿಕೆಯ ಅಧಿಕಾರಿಗಳು ಕೇವಲ ಕಾಮಗಾರಿ ಪೂರ್ಣಗೊಳಿಸಿ ಗುತ್ತಿಗೆದಾರರಿಗೆ ಹಣ ಮಾಡಿಕೊಡುವ ಉದ್ದೇಶದಿಂದಲೇ ಈ ಕೆಲಸ ಮಾಡಿಸುತ್ತಿದ್ದಾರಾ ಎನ್ನುವ ಅನುಮಾನ ಶುರುವಾಗಿದೆ. ವೀಕ್ಷಕರೇ, ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ, ಶೈಕ್ಷಣಿಕ ನಗರಿ ಅಂತ ಕರೀತಾರೆ, ಸ್ವಚ್ಛ ನಗರ ಅಂತ ಕರೀತಾರೆ. ಆದರೆ ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ವಚ್ಛ ನಗರವಾಗಬೇಕಾಗಿದ್ದಂತಹ ತುಮಕೂರು ಅಸ್ವಚ್ಛ ನಗರ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ನಾನು ಈ ಮಾತನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸ್ತಾ ಇರುವಂತಹ ಸಾರ್ವಜನಿಕ ಶೌಚಾಲಯಗಳು ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬಾರದೆ ಪಾಳು ಬಿದ್ದಂಥ ಸ್ಥಿತಿಯನ್ನು ತಲುಪ್ತಾ ಇವೆ. ಸದ್ಯಕ್ಕೆ ನಾನೀಗ ವಾರ್ಡ್ ನಂಬರ್ 24 ಉಪ್ಪಾರಳ್ಳಿಯಲ್ಲಿರುವಂಥ ಶೌಚಾಲಯದ ಮುಂಭಾಗದಲ್ಲಿದ್ದೇನೆ. ನೀವೀಗ ಗಮನಿಸ್ತಾ ಹೋಗ್ಬೋದು. ಇದು ಸರಿಸುಮಾರು 6.50 ಲಕ್ಷ ಖರ್ಚು ಮಾಡಿ ನಿರ್ಮಿಸಿರುವಂಥ ಶೌಚಾಲಯ. ನಿಜವಾಗಿಯೂ ಕೂಡ ಇವರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸ್ತಾ ಇರುವಂಥ ಶೌಚಾಲಯಗಳು ಸಾರ್ವಜನಿಕರಿಗೆ ಬಳಕೆಗೆ ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಅನ್ನೋದರ ರಿಯಾಲಿಟಿ ಚೆಕ್ಕನ್ನು ಇವತ್ತು ಪ್ರಜಾಶಕ್ತಿ ಟಿವಿ ಮಾಡ್ತಾ ಇದೆ. ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಉಪ್ಪಾರಳ್ಳಿ ವಾರ್ಡ್ ನಂಬರ್ 24 ಇಲ್ಲಿರುವಂಥ ಶೌಚಾಲಯ ಬೀಗ ಬಿದ್ದಿದೆ. ಇದು ಈಗಿಂದ ಅಷ್ಟೇ ಅಲ್ಲ, ಸಾಕಷ್ಟು ದಿನಗಳಿಂದಲೂ ಕೂಡ ಬೀಗ ಬಿದ್ದಿದೆ. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವಂಥ ಈ ಶೌಚಾಲಯಗಳನ್ನು ಓಪನ್ ಮಾಡದೆ ಜನರ ಅನುಕೂಲಕ್ಕಾಗಿ ಉಪಯೋಗಕ್ಕಾಗಿ ಬಿಟ್ಟು ಕೊಡದೆ ಬೀಗ ಹಾಕಿ ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನವೂ ಕೂಡ ಶುರುವಾಗ್ತಾ ಇರುವಂಥದ್ದು ನೀವೀಗ ಗಮನಿಸ್ತಾ ಹೋಗ್ಬೋದು. ಎಲ್ಲವೂ ಕೂಡ ಬೀಗ ಬಿದ್ದಿರುವಂಥ ಸ್ಥಿತಿಯಲ್ಲಿರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಇದೇ ರೀತಿ ಬೀಗ ಬಿದ್ದಿವೆ. ಇದೊಂದೇ ಅಲ್ಲ, ತುಮಕೂರಿನಲ್ಲಿ ಹಲವಾರು ಮಾದರಿಯ ಶೌಚಾಲಯಗಳನ್ನು ಕಟ್ಟಿದ್ದಾರೆ, ಶೌಚಾಲಯಗಳನ್ನು ಕಟ್ತಾ ಇದ್ದಾರೆ. ಬಿಟ್ಟರೆ ಅದು ಯಾವುದು ಕೂಡ ಜನರ ಅನುಕೂಲಕ್ಕೆ ಸಿಗ್ತಾ ಇಲ್ಲ, ಜನರ ಬಳಕೆಗೂ ಕೂಡ ಸಿಗ್ತಾ ಇಲ್ಲ. ಸಾರ್ವಜನಿಕ ಶೌಚಾಲಯ ತುಮಕೂರನ್ನು ಸ್ವಚ್ಛವಾಗಿಡಬೇಕು, ಎಲ್ಲಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು, ಮಲ ವಿಸರ್ಜನೆ ಮಾಡಬಾರ್ದು ಅಂತೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶೌಚಾಲಯವನ್ನು ನಿರ್ಮಿಸ್ತಾರೆ. ಆದರೆ ನಿರ್ಮಿಸಿರುವಂಥ ಶೌಚಾಲಯಗಳನ್ನು ಬಳಕೆಗೆ ಅನುಕೂಲ ಮಾಡಿಕೊಡದೆ ಇರೋದ್ರಿಂದ ಮತ್ತೆ ಈ ಸ್ವಚ್ಛ ನಗರ ತುಮಕೂರು ಅಸ್ವಚ್ಛ ನಗರ ಆಗ್ತಾ ಇದೆ ಅನ್ನೋ ಅನುಮಾನವೂ ಕೂಡ ಮೂಡ್ತಾ ಇದೆ. ನಾನೀಗ ನಿಮಗೆ ಶೌಚಾಲಯದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಗಮನಿಸ್ತಾ ಹೋಗಿ. ಈ ಶೌಚಾಲಯದ ಮುಂಭಾಗವೇ ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ ಮತ್ತು ಇಲ್ಲಿ ಸದ್ಯಕ್ಕೆ ಬೀಗ ಬಿದ್ದಿದೆ. ಶೌಚಾಲಯದ ಮುಂಭಾಗವನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಗಿಡಗಂಟೆಗಳು ಬೆಳೆದುಕೊಂಡಿರುವಂಥ ಪರಿಸ್ಥಿತಿಯಲ್ಲಿದೆ. ಇದು ಸರಿಸುಮಾರು 6.50 ಲಕ್ಷವನ್ನು ಖರ್ಚು ಮಾಡಿ ನಿರ್ಮಿಸಿರುವಂಥ ಶೌಚಾಲಯ, 1 ಲಕ್ಷ 2 ಲಕ್ಷ ಅಲ್ಲ. ಇದೇ ರೀತಿ 10 ಶೌಚಾಲಯಗಳನ್ನು ನಿರ್ಮಿಸಿದ್ರೂ ಕೂಡ ಈ ಸ್ವಚ್ಛ ನಗರ ತುಮಕೂರು ಅಸ್ವಚ್ಛ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇವರು ಈ ಶೌಚಾಲಯಗಳನ್ನು ಸಾರ್ವಜನಿಕರ ಬಳಕೆಗೆ ಬಿಟ್ಟುಕೊಡದೇ ಇರುವಂಥದ್ದು, ಬೀಗವನ್ನು ಹಾಕಿ ಇಲ್ಲಿ ಸರಿಯಾಗಿ ನಿರ್ವಹಣೆ ಮಾಡದಲ್ಲೇ ಇರುವಂಥದ್ದು. ಇದು ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನಾನೀಗ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ 6.50 ಲಕ್ಷ ಅನುದಾನದಲ್ಲಿ ನಿರ್ಮಿಸಿರುವಂಥದ್ದು, 1 ಲಕ್ಷ 2 ಲಕ್ಷ ಅಲ್ಲ. ಇದೆಲ್ಲವೂ ಕೂಡ ಜನರ ತೆರಿಗೆ ಹಣ. ಆದರೆ ಬಳಕೆಗೆ ಆ ಶೌಚಾಲಯ ಸಿಗ್ತಿಲ್ಲ ಅಂತಂದರೆ 6.50 ಲಕ್ಷ ಖರ್ಚು ಮಾಡಿ ನೀವು ನಿರ್ಮಿಸುವಂಥ ಅವಶ್ಯಕತೆ ನಿಜವಾಗ್ಲೂ ಕೂಡ ಇತ್ತ ಅನ್ನೋದು ಗೊತ್ತಾಗ್ತಿಲ್ಲ. ಶೌಚಾಲಯವನ್ನು ನಿರ್ಮಿಸೋದಾದರೂ ಯಾಕೆ? ಜನರಿಗೆ ಅನುಕೂಲ ಆಗಲಿ, ಎಲ್ಲಂದರಲ್ಲಿ ಮಲ ವಿಸರ್ಜನೆ ಮಾಡಬಾರ್ದು, ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ. ಆದರೆ ಯಾವುದನ್ನು ಕೂಡ ನೀವು ಸರಿಯಾಗಿ ಮಾಡದೇ ಇರೋದ್ರಿಂದ ಎಲ್ಲಂದರಲ್ಲಿ ಈಗ ಮಲ ವಿಸರ್ಜನೆ ಮಾಡ್ತಾ ಇದ್ದಾರೆ, ಎಲ್ಲಂದರಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣನೇ ನೀವು ಬೇಕಾಬಿಟ್ಟಿ ಶೌಚಾಲಯಗಳನ್ನು ನಿರ್ಮಿಸಿ ಯಾವುದನ್ನು ಕೂಡ ಜನರ ಅನುಕೂಲಕ್ಕೆ ಬಿಟ್ಟುಕೊಡದೇ ಇರೋದ್ರಿಂದ ಅವರು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ರಸ್ತೆ ಬದಿಯಲ್ಲಿ ಮಾಡ್ತಾರೆ. 10 ಕಟ್ಟಡಗಳನ್ನು ಕಟ್ಟಿದ್ದೀರಿ, ಆದರೆ ಯಾವುದು ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀಗ ಬಿದ್ದಿರುವಂಥ ಶೌಚಾಲಯಗಳ ಬೀಗವನ್ನು ಓಪನ್ ಮಾಡಿ ಜನರ ಅನುಕೂಲಕ್ಕೆ ಬಿಟ್ಟುಕೊಟ್ಟು ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಅಂತ ಕರೆಸ್ಕೊಳ್ಳುವಂಥ ತುಮಕೂರನ್ನು ಸ್ವಚ್ಛವಾಗಿಡೋ ಅಲ್ಲಿ ಅವರು ಕೂಡ ಯಶಸ್ವಿ ಆಗಬೇಕು, ಅವರು ಕೂಡ ಸ್ವಚ್ಛವಾಗಿಡೋದಕ್ಕೆ ಮುಂದಾಗಬೇಕು ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.